ಶ್ರೀನಿವಾಸಪುರದಲ್ಲಿ ಕಾಂಗ್ರೆಸ್ ಸಂಭ್ರಮ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಪ್ರಮಾಣವಚನಕ್ಕೆ ಭರ್ಜರಿ ಸ್ವಾಗತ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲ್ಲೂಕಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಮಾಜಿ ಶಾಸಕ, ಮಾಜಿ ವಿಧಾನಸಭಾ ಸಭಾಧ್ಯಕ್ಷ ಕೆಆರ್ ರಮೇಶ್ ಕುಮಾರ್ ಅವರ ನೇತೃತ್ವದಲ್ಲಿ ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪ್ರಮಾಣವಚನ ಸ್ವೀಕರಿಸಿದ ಕ್ಷಣವನ್ನು ಅದ್ಧೂರಿಯಾಗಿ ಸಂಭ್ರಮಿಸಿದರು. ಪಟ್ಟಣದ ಪಿಎಲ್ಡಿ ಬ್ಯಾಂಕ್ ಮುಂಭಾಗದಲ್ಲಿ ಬೃಹತ್ ಎಲ್ಇಡಿ ಪರದೆ ಅಳವಡಿಸಿ ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಪ್ರಮಾಣವಚನ ಕಾರ್ಯಕ್ರಮವನ್ನು ನೇರ ಪ್ರಸಾರದಲ್ಲಿ ವೀಕ್ಷಿಸಿದರು. ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಕಾರ್ಯಕರ್ತರು, ಅಭಿಮಾನಿಗಳು ಹಾಗೂ ಸಾರ್ವಜನಿಕರಿಗೆ ಊಟದ ವ್ಯವಸ್ಥೆ ಮಾಡಲಾಗಿದ್ದು, ಸಾವಿರಾರು ಜನರು ಪಾಲ್ಗೊಂಡು ಸಂಭ್ರಮದಲ್ಲಿ ಭಾಗಿಯಾದರು. ಪ್ರಮಾಣವಚನ ಸ್ವೀಕಾರ ಪೂರ್ಣಗೊಂಡ ಬಳಿಕ ತಾಲೂಕು ಕಚೇರಿ ಮುಂಭಾಗದಲ್ಲಿರುವ ಡಾಕ್ಟರ್ ಬಾಬಾಸಾಹೇಬ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಸಲ್ಲಿಸಲಾಯಿತು. ಬಳಿಕ ಶ್ರೀನಿವಾಸಪುರದ ಹೃದಯ ಭಾಗವಾದ ಇಂದಿರಾ ಭವನ ವೃತ್ತದಲ್ಲಿ ಪಟಾಕಿ ಸಿಹಿ ಹಂಚಿ ಕಾಂಗ್ರೆಸ್ ಕಾರ್ಯಕರ್ತರು ವಿಜಯೋತ್ಸವ ಆಚರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕೆಆರ್ ರಮೇಶ್ ಕುಮಾರ್ ಅವರು, 2023ರಲ್ಲಿ ರಾಜ್ಯದ ಜನತೆ ಕಾಂಗ್ರೆಸ್ ಪಕ್ಷಕ್ಕೆ ನೀಡಿದ ಅವಕಾಶವನ್ನು ಸ್ಮರಿಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಅವರ ಪರಸ್ಪರ ಸಹಕಾರ ಮತ್ತು ಪಕ್ಷದ ಶಿಸ್ತು ರಾಜಕೀಯದಲ್ಲಿ ಮಾದರಿಯಾಗಿದೆ ಎಂದು ಹೇಳಿದರು. ಕಾಂಗ್ರೆಸ್ ಪಕ್ಷವು ಎಲ್ಲ ಜಾತಿ, ಧರ್ಮ ಹಾಗೂ ವರ್ಗಗಳ ಜನರನ್ನು ಒಗ್ಗೂಡಿಸುವ ಶಕ್ತಿಯಾಗಿದೆ. ಪಕ್ಷದ ಕಾರ್ಯಕರ್ತರು ಒಗ್ಗಟ್ಟಿನಿಂದ ಕೆಲಸ ಮಾಡಿ ಕಾಂಗ್ರೆಸ್ ಅನ್ನು ಮತ್ತೊಮ್ಮೆ ಅಧಿಕಾರಕ್ಕೆ ತರುವ ಸಂಕಲ್ಪ ಮಾಡಬೇಕು ಎಂದು ಕರೆ ನೀಡಿದರು. ಅಲ್ಲದೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಯಶಸ್ವಿ ಆಡಳಿತದ ಶುಭ ಹಾರೈಸಿದ ಅವರು, ರಾಜ್ಯದ ಅಭಿವೃದ್ಧಿ, ಉತ್ತಮ ಮಳೆ ಹಾಗೂ ಜನರ ಕಲ್ಯಾಣಕ್ಕಾಗಿ ಹೊಸ ಸರ್ಕಾರ ಶ್ರಮಿಸಲಿ ಎಂದು ಆಶಿಸಿದರು. ಕಾಂಗ್ರೆಸ್ ಕಾರ್ಯಕರ್ತರು ಪಕ್ಷದ ತತ್ವ ಸಿದ್ಧಾಂತಗಳಿಗೆ ಬದ್ಧರಾಗಿ ಪರಸ್ಪರ ಸಹೋದರರಂತೆ ಒಗ್ಗಟ್ಟಿನಿಂದ ಕಾರ್ಯನಿರ್ವಹಿಸಬೇಕು ಎಂದು ಸಂದೇಶ ನೀಡಿದರು. ಪ್ರಮಾಣವಚನ ಕಾರ್ಯಕ್ರಮದ ನೇರ ವೀಕ್ಷಣೆ, ಕಾರ್ಯಕರ್ತರಿಗೆ ಊಟದ ವ್ಯವಸ್ಥೆ, ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಹಾಗೂ ಪಟಾಕಿ ಸಿಡಿಸಿ ನಡೆಸಿದ ವಿಜಯೋತ್ಸವವು ಶ್ರೀನಿವಾಸಪುರದಲ್ಲಿ ಹಬ್ಬದ ವಾತಾವರಣ ನಿರ್ಮಿಸಿತು. ಡಿಕೆ ಶಿವಕುಮಾರ್ ಎಂಬ ಹೆಸರಾದ ನಾನು ಕಾನೂನು ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನ ಹೊಂದಿರುತ್ತೇನೆಂದು, ನಾನು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು ಮತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ನನ್ನ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಭಯ ಅಥವಾ ಪಕ್ಷಾತೀತವಲ್ಲದೆ ರಾಗ ದ್ವೇಷವಿಲ್ಲದೆ ಎಲ್ಲ ಬಗೆಯ ಜನರಿಗೆ ಸಂವಿಧಾನಕ್ಕೆ ಮತ್ತು ಕಾನೂನಿಗೆ ಅನುಸಾರವಾಗಿ ನ್ಯಾಯಯುತವಾಗಿ ಮಾಡುತ್ತೇನೆಂದು ನನ್ನ ಅಜ್ಜ ಗಂಗಾಧರಜ್ಜನ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. 2023ರಲ್ಲಿ ಈ ರಾಜ್ಯದ ಜನ ಕಾಂಗ್ರೆಸ್ ಪಕ್ಷಕ್ಕೆ ಅವಕಾಶ ಕೊಟ್ಟರು. ಕಾಂಗ್ರೆಸ್ ವರಿಷ್ಠ ಮಂಡಳಿ ಆವತ್ತು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರಲಿ ಅಂತ ಹೇಳಿ ತೀರ್ಮಾನ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಂತಹ ಶಿವಕುಮಾರ್ ಅವರು ರಾತ್ರಿ ಹಗಲು ದುಡಿದಿದ್ರು. ತನಗೂ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆ ಇದ್ದಿರ್ತದ. ಪಕ್ಷದ ಆದೇಶವನ್ನು ಗೌರವಿಸಿ ಉಪಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವ್ರ ಜೊತೆಗೆ ಸಹಕರಿಸಿಕೊಂಡು ಕೆಲಸ ಮಾಡ್ತಾರೆ. ಅಶೋಕ್ ಅವರು ಹೇಳಿದಂತೆ ಸಿದ್ದರಾಮಯ್ಯನವರು ಈ 3 ವರ್ಷಗಳಲ್ಲಿ 5 ಗ್ಯಾರಂಟಿಗಳನ್ನು ಒಂದೇ ವಾರದಲ್ಲಿ ಜಾರಿಗೆ ತಂದಿದ್ದಾರೆ. ಒಳ್ಳೆ ಆಡಳಿತವನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅವರು ಸಿದ್ದರಾಮಯ್ಯನವ್ರಿಗೆ ಕರೆಸಿ, ಏನಪ್ಪ ಶಿವಕುಮಾರ್ ಅವರು ನನ್ನ ಜೊತೆಗೆ ದುಡಿದಿದ್ದಾರಲ್ಲ, ಅವ್ರಿಗೊಂದು ಅವಕಾಶ ಕೊಡೋಣ, ನೀವು ನೋಡಿದ್ರಲ್ಲ ಅಂತಂದರೆ 2ನೇ ಮಾತಿಂದೆ ಇವತ್ತು ಹೇಳ್ತಾರೆ, ನಾಡಿದ್ದೇ ಒಂದು ರಾಜೀನಾಮೆ ಕೊಡ್ತಾರೆ. ಇದು ವಿರೋಧ ಪಕ್ಷಗಳವ್ರಿಗೆಲ್ಲ ಬಹಳ ದೊಡ್ಡ ಶಾಕ್ ಆಗಿಬಿಟ್ಟಿದೆ. ಅವ್ರು ಅಂದ್ಕೊಂಡಿದ್ದು ನಾವು ಬೀದಿಗೆ ಬರ್ತೀವಿ, ಜಗಳ ಮಾಡ್ಕೊಡ್ತೀವಿ, ತಿರುಗಿ ಬೀಳ್ತೀವಿ, MLAಗಳೆಲ್ಲ ಇದನ್ನ ಅವೆಲ್ಲ ಏನೂ ಆಗದೆ ಅಣ್ಣ ತಮ್ಮಂದಿರುತ್ತೆ. ಆವತ್ತು ಸಿದ್ದರಾಮಯ್ಯನವ್ರನ್ನ ಮಾಡಿದಾಗ ಶಿವಕುಮಾರ್ ಹೇಗೆ ಸಹಕರಿಸಿದ್ರು, ಅದೇ ರೀತಿ ಇವತ್ತು ಶಿವಕುಮಾರ್ನ ಮಾಡೋದಕ್ಕೆ ಸಿದ್ದರಾಮಯ್ಯನವರು ಸಹಕರಿಸಿ ಪಕ್ಷ ಎಲ್ಲ ಒಗ್ಗಟ್ಟಾಗಿದ್ದು ನಾವು ಕಾಂಗ್ರೆಸ್ ಕಾರ್ಯಕರ್ತರು ಯಾರಿದ್ದೀವಿ ಧೈರ್ಯವಾಗಿ ಗೌರವದಿಂದ ಬೀದಿಲಿ ಓಡಾಡಂಗಾಯಿತು. ಇಲ್ಲದೆ ನಮ್ಮ ಮರ್ಯಾದೆ ಹೋಗ್ತದೆ. ನಾವೆಲ್ಲರಿಗೂ ಕೂಡ ಇದು ಸಂತೋಷದ ಸನ್ನಿವೇಶ. ಇವರು ಒಳ್ಳೆ ಕೆಲಸ ಮಾಡ್ತಾರೆ. ಶಿವಕುಮಾರ್ ಅವರು NSUIನಲ್ಲಿದ್ದು
ಯೂತ್ ಕಾಂಗ್ರೆಸ್ಸಲ್ಲಿದ್ದು ZP ಮೆಂಬರ್ ಆಗಿದ್ದುಕೊಂಡು ಅಸೆಂಬ್ಲಿಗೆ ದೇವೇಗೌಡರ ವಿರುದ್ಧ ಕಂಟೆಸ್ಟ್ ಮಾಡಿ ಸೋತು ಮತ್ತೆ ಗೆದ್ದು ಅನೇಕ ಜವಾಬ್ದಾರಿ ಸ್ಥಾನಗಳನ್ನು ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದಾರೆ, ಕಾರ್ಯಾಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ, ಈಗ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಜವಾಬ್ದಾರಿ ಇದೆ, ಅನುಭವ ಇದೆ. ಸಿದ್ದರಾಮಯ್ಯನವರು ಇರ್ತಾರೆ. ನಾವೆಲ್ಲರೂ ಕೂಡ ಅವರಿಗೆ ಮಾರ್ಗದರ್ಶನ ಕೊಡಬೇಕು. ಪಕ್ಷದ ಗೌರವ ಹೆಚ್ಚಾಗ್ತಕ್ಕಂಥ ರೀತಿಯಲ್ಲಿ ನಾವು ನಡ್ಕೊಳ್ಬೇಕೇ ಹೊರತು ನಮ್ಮ ಈ ಸಂತೋಷ ಕೂಡ ಭಾಳ ಲೆಕ್ಕಾಚಾರವಾಗಿ ಹದ್ಬಸ್ನಲ್ಲಿರಬೇಕು. ಇನ್ನೊಬ್ಬರಿಗೆ ಮನಸ್ಸಿಗೆ ಇದಾಗೋ ರೀತಿ ನಾವು ಮಾಡಬಾರ್ದು, ಅಸಹ್ಯ ಮಾಡಬಾರ್ದು. ಈ ಫ್ಲೆಕ್ಸ್ಗಳದ್ದು ಕೂಡ ಇಷ್ಟೊಂದು ಬೇಕಾಗಿರಲಿಲ್ಲ. ಆಯಿತು, ನಿಮ್ಮ ಸಂತೋಷಕ್ಕೆ ಮಾಡಿದ್ದೀರಿ, ನಾನೇನು ಆಕ್ಷೇಪಣೆ ಮಾಡೋದಿಲ್ಲ. ನಾವೆಲ್ಲ ಇಲ್ಲಿ ಸೇರಿರ್ತಕ್ಕಂಥವ್ರು ಕಾಂಗ್ರೆಸ್ ಅವರು, ಎಲ್ಲ ಜಾತಿ ಜನಾಂಗಗಳಿಗೆ ವರ್ಗಗಳಿಗೆ ಸೇರಿದವ್ರು ನಾವಿದ್ದೀವಿ. ಅದೇ ಕಾಂಗ್ರೆಸ್ಸು, ಅದೇ ಭಾರತ ದೇಶ. ಕೆಲವರು ಇರಬಾರ್ದು, ಕೆಲವರು ಇರಬೇಕು ಅನ್ನೋದು ಅವ್ರ ಸಿದ್ಧಾಂತ. ಎಲ್ಲರೂ ಇದ್ರೇ ದೇಶ ಅಂತ ಹೇಳೋದು ನಮ್ಮ ಸಿದ್ಧಾಂತ. ಕಾಂಗ್ರೆಸ್ಸನ್ನು ನಾವು ಬಲಪಡಿಸಬೇಕು. ಕಾಂಗ್ರೆಸ್ಸನ್ನು ಪುನಃ ನಾವು ಅಧಿಕಾರಕ್ಕೆ ಬರೋದಕ್ಕೆ ನಾವು ಶ್ರೀನಿವಾಸಪುರದವರಷ್ಟೇ ಅಲ್ಲ, ಇಡೀ ರಾಜ್ಯದ ಕಾಂಗ್ರೆಸ್ ಕಾರ್ಯಕರ್ತರೆಲ್ಲರೂ ಕೂಡ ನಾವು ಶ್ರದ್ಧೆ ಭಕ್ತಿಯಿಂದ ಪಣ ತೊಟ್ಟು ಕಾಂಗ್ರೆಸ್ಸನ್ನು ಪುನಃ ವಾಪಸ್ಸು ಅಧಿಕಾರಕ್ಕೆ ಬರೋದಕ್ಕೆ ಪ್ರಯತ್ನ ಮಾಡಬೇಕು. ಒಕ್ಕೊರಲಿನಿಂದ ಶಿವಕುಮಾರ್ ಅವರಿಗೆ ಈ ಅಧಿಕಾರಾವಧಿಯಲ್ಲಿ ಎಲ್ಲವೂ ಒಳ್ಳೆಯದಾಗಲಿ, ಮಾನ್ಸೂನ್ ಬೇಗ ಬರಲಿ, ಮಳೆ ಬರಲಿ, ರಾಜ್ಯದಲ್ಲಿ ತೊಂದರೆ ಇಲ್ಲದೆ ಆಗಲಿ, ಆರ್ಥಿಕ ಸಂಕಷ್ಟಗಳನ್ನು ಎದುರಿಸುವ ಶಕ್ತಿ ಬರಲಿ, ಎಲ್ಲ ಶಾಸಕರನ್ನು ಒಟ್ಟಿಗೆ ತಗೊಂಡು ಈ 2 ವರ್ಷದಲ್ಲಿ ಇನ್ನೂ ಹೆಚ್ಚು ಪ್ರಗತಿಪರವಾದಂಥ ಕೆಲಸ ಮಾಡೋ ಶಕ್ತಿ ದೇವರವ್ರಿಗೆ ಕೊಡಲಿ ಅಂತ ನಾವು ಹಾರೈಸಿ, ಸಿದ್ದರಾಮಯ್ಯನವರು ಇಷ್ಟು ದಿವಸ ಕೆಲಸ ಮಾಡಿದ್ದಾರೆ, ಅವರು ಈಗ ಮಾರ್ಗದರ್ಶಕರಾಗಿರಬೇಕು, ಪಕ್ಷಕ್ಕೆ ಅವರು ಆಶ್ರಯ ಕೊಡಬೇಕು, ಪಕ್ಷ ಅವರನ್ನು ಬೆಳೆಸಿದೆ, ಅವರು ಈಗ ಪಕ್ಷನ ಬೆಳೆಸಬೇಕು ಅಂತ ಹೇಳಿ, ಅವ್ರಿಗೆ ಒಳ್ಳೆಯ ಆರೋಗ್ಯ ಕೊಡಲಿ ಅಂತ ಹೇಳಿ, ನೀವು ಬಂದವ್ರಿಗೆಲ್ಲರಿಗೂ ಕೂಡ ಶುಭಾಶಯ ತಿಳಿಸಿ ಇನ್ನೇನು 2 ನಿಮಿಷದಲ್ಲಿ ಶುರುವಾಗುತ್ತೆ. ಮಾತು ಮುಗಿಸ್ತೇನೆ. ಎಲ್ಲರೂ ಒಗ್ಗಟ್ಟಾಗಿರೋಣ, ಒಂದು ತಾಯಿ ಮಕ್ಕಳಾಗಿರೋಣ, ಸಣ್ಣತನ ಬೇಡ, ಬೆನ್ನಲ್ಲಿ ಚೂರಿ ಹಾಕೋ ಕೆಲಸ ಮಾಡೋದು ಬೇಡ. ಕಾಂಗ್ರೆಸ್ ಅಂದರೆ ತಾಯಿ ಇದ್ದಂಗೆ, ತಾಯಿಗೆ ದ್ರೋಹ ಮಾಡೋದು ಅಂದರೆ ಪಕ್ಷಕ್ಕೆ ದ್ರೋಹ ಮಾಡಬೇಕು. ಆ ಕೆಲಸವನ್ನು ಯಾರೂ ಮಾಡಬಾರ್ದು, ಎಲ್ಲರೂ ಒಗ್ಗಟ್ಟಾಗಿರೋಣ ಅಂತ ಹೇಳಿ ನನ್ನ ಮಾತು.